ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿ ಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಈ ಮನಿ ಮಂತ್ರ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಿಮಗೆ ಈಕ್ವಿಟಿ ಮಾರ್ಕೆಟ್ ಬಗ್ಗೆ ಮತ್ತೆ ಕಮಾಡಿಟಿ ಮಾರ್ಕೆಟ್ ಬಗ್ಗೆ ನಮ್ಮ ರೆಕಮೆಂಡೇಶನ್ಸ್ ಗಳನ್ನ ತಿಳಿಸ್ತಾನೆ ಬರ್ತಾ ಇದ್ದೀವಿ. ಶುಕ್ರವಾರದ ಮಾರುಕಟ್ಟೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದು 5320 ಎಬೋ ಮಾರ್ಕೆಟ್ ಗ್ಯಾಪ್ ಓಪನ್ ಆಗಿ ಓಲ್ಡ್ ಆದ್ರೆ 5360 ಲೆವೆಲ್ಸ್ ಅನ್ನ ಖಚಿತವಾಗಿ ಟಚ್ ಮಾಡುತ್ತೆ. ನಾವು ಕೊಟ್ಟಂತ ರೆಕಮೆಂಡೇಶನ್ಸ್ ಅಲ್ಲೂ ತಮಗೆ ತಿಳಿಸಿದ್ದು ಬೈ ಅನ್ನ ಮಾಡ್ಕೊಂಡ್ರೆ 5220 ಎಬೋ ಹೋಲ್ಡ್ ಆಗ್ತಾರೆ. ಪ್ರತಿಯೊಬ್ಬರು ಕೂಡ ಲಾಂಗ್ ಪೊಸಿಷನ್ಸ್ ಅನ್ನ ಹೋಲ್ಡ್ ಮಾಡಿ 5320 ಎಬೋ 5360 ಎಬೋ ಹೋಲ್ಡ್ ಆದ್ರೆ ತಮಗೆ ಖಚಿತವಾಗಿ 5430 ಮತ್ತೆ 5440 ಲೆವೆಲ್ಸ್ ಅನ್ನ ಟಚ್ ಆಗುವ ಸಾಧ್ಯತೆ ಇದೆ. ಏನು ಪುಲ್ ಬ್ಯಾಕ್ ಅನ್ನ ಆಗಿದೆ, ಇವತ್ತು ಮಾರ್ಕೆಟ್ ಕನ್ಸಾಲಿಡೇಷನ್ ಸ್ಪೇಸ್ ಅಲ್ಲಿ ಇರುತ್ತೆ ಅಂತ ಪ್ರತಿಯೊಬ್ಬರಿಗೆ ಹೇಳ್ತಾ, ಯಾವ ಇಂಡೆಕ್ಸ್ ನಲ್ಲಿ ಫ್ರಂಟ್ ರನ್ನರ್ ಶೇರ್ಸ್ ಗಳು ಮೂವ್ಮೆಂಟ್ ಅನ್ನ ಕಂಡಿದ್ದಾವೆ, ಸೆಕೆಂಡ್ ಗ್ರೂಪ್ ಅಲ್ಲಿ ಶೇರ್ಸ್ ಗಳು ಏನು ತುಂಬಾನೇ ಕೆಳಗೆ ಡೀಪ್ ಕರೆಕ್ಷನ್ಸ್ ಆಗಿದ್ದು ಅವೆಲ್ಲ ಪುಲ್ ಬ್ಯಾಕ್ ಆಗುವ ಸಾಧ್ಯತೆಗಳಿದ್ದು, ಶೇರ್ಸ್ ಗಳು ಯಾವ ಇನ್ನೂ ಕೂಡ ಮೂವ್ಮೆಂಟ್ ಅನ್ನ ಕಂಡಿಲ್ಲ. ಆ ಶೇರ್ಸ್ ಗಳಲ್ಲಿ ಇವತ್ತು ತಾವು ಹೂಡಿಕೆ ಮಾಡೋದ್ರ ಮೂಲಕ ಹೆಚ್ಚಿನ ಪ್ರಾಫಿಟ್ ಅನ್ನ ಗಳಿಸಬಹುದು ಅಂತ ಹೇಳ್ತಾ, 2M ನ ಫ್ರೈಡೆಯ ಸಜೆಷನ್ಸ್ ಇಂದ ಎಷ್ಟೆಲ್ಲ ಪ್ರಾಫಿಟ್ ಆಗಿದೆ ಅಂತ ನೋಡೋದಾದ್ರೆ, ನಾವು ತಮಗೆ ಮೊದಲನೇ ಹೇಳಿದ್ದು ನಿಮಗೆ ಅಂಡರ್ ವ್ಯಾಲ್ಯೂಡ್ ಶೇರ್ಸ್ ಗಳು ತುಂಬಾನೇ ಡೀಪ್ ಕರೆಕ್ಷನ್ಸ್ ಆಗಿರೋ ಶೇರ್ಸ್ ಗಳು ಪುಲ್ ಬ್ಯಾಕ್ ಆಗುತ್ತೆ. ಸೂಚ್ಯಾಂಕ ತಮಗೆ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ತಾವು ಬೈ ಅನ್ನ ಮಾಡ್ಕೋಬಹುದು. ಬೈ ಅನ್ನ ಮಾಡ್ಕೊಂಡ್ಮೇಲೆ ಖಚಿತವಾಗಿ ಪ್ರಾಫಿಟ್ ಬಂದೇ ಬರುತ್ತೆ ಅಂತ ನಾವು ಏನು LNT ಫ್ಯೂಚರ್ಸ್ ನ ಸಜೆಷನ್ಸ್ ಅನ್ನ ತಿಳಿಸಿದ್ದು, ಅದರಲ್ಲಿ ಪ್ರತಿ ಶೇರಿಗೆ 20 ರೂಪಾಯಿ ಪ್ರಾಫಿಟ್ ಅನ್ನ LNT ಫ್ಯೂಚರ್ಸ್ ಫ್ರೈಡೆ ನೀಡಿದೆ. ಮತ್ತೆ ಒಂದು ಲಾಟ್ ಫ್ಯೂಚರ್ಸ್ ಅನ್ನ ಟ್ರೇಡ್ ಮಾಡಿದವರಿಗೆ ನಮ್ಮ ರೆಕಮೆಂಡೇಶನ್ಸ್ ಇಂದ ಬೈ ಅನ್ನ ಮಾಡ್ಕೊಂಡವರಿಗೆ 5000 ರೂಪೀಸ್ ಪ್ರಾಫಿಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಾವು ಆಕ್ಸಿಸ್ ಬ್ಯಾಂಕ್ ನ ಸಲಹೆಯನ್ನ ಏನು ತಿಳಿಸಿದ್ದು, ಆಕ್ಸಿಸ್ ಬ್ಯಾಂಕ್ ಸಲಹೆಯಲ್ಲಿ ಪ್ರತಿ ಶೇರಿಗೆ 8 ರೂಪಾಯಿ ಗಳಿಕೆಯಾಗಿ ಪ್ರತಿ ಲಾಟ್ಗೆ 2000 ರೂಪಾಯಿಗಳು ಗಳಿಕೆಯಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಏನು ಲಾಸ್ಟ್ ಮಂಡೇಯಲ್ಲಿ ಏನು ಮೈನಿಂಗ್ ಬ್ಯಾನ್ ಅನ್ನ ಕರ್ನಾಟಕದಲ್ಲಿ ಮೈನಿಂಗ್ ಬ್ಯಾನ್ ಅನ್ನ ಸುಪ್ರೀಂ ಕೋರ್ಟ್ ಲಿಫ್ಟ್ ಮಾಡ್ತು, ಮೈನಿಂಗ್ ಅನ್ನ ಶುರು ಮಾಡ್ಕೋಬಹುದು ಅಂತ ಹೇಳ್ತು. ಇದರಿಂದ ಮೆಟಲ್ಸ್ ಕಂಪನಿಯ ಶೇರ್ಸ್ ಗಳು ಏನು ತುಂಬಾನೇ ಡಿಪೆಸ್ಟ್ ಕರೆಕ್ಷನ್ಸ್ ಆಗಿದ್ದು ಅದು ಪುಲ್ ಬ್ಯಾಕ್ ಅನ್ನ ತಾವು ನೋಡ್ತಾ ಇದ್ದೀರಾ. ನಾವು ಸೆಸಗೋವಾದ ಏನು ರೆಕಮೆಂಡೇಶನ್ಸ್ ಅನ್ನ ಕೊಟ್ಟಿದ್ದು ಶುಕ್ರವಾರ ಮತ್ತೆ ಶನಿವಾರ ಸೆಸಗೋವಾ ಶೇರ್ಸ್ ಗಳು ಮೂವ್ಮೆಂಟ್ ಅನ್ನ ಆಗಿದ್ದು, ಪ್ರತಿ ಶೇರಿಗೆ 4 ರೂಪಾಯಿ ಅಂತೆ ಮೂವ್ಮೆಂಟ್ ಅನ್ನ ಆಗಿದ್ದು, ಪ್ರತಿಯೊಂದು ಲಾಟಿಗೆ 4000 ರೂಪಾಯಿಗಳು ಪ್ರಾಫಿಟ್ ಅನ್ನ ಆಗಿದೆ. ಮತ್ತೆ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೆ, 2M ಸೆಕ್ಯೂರಿಟೀಸ್ ಇಂಡಿಯಾ ಪ್ರಾಫಿಟ್ ಅನ್ನ ಕೊಡುತ್ತೆ. ಪ್ರಾಫಿಟ್ ಅನ್ನ ಎಷ್ಟು ಕೊಡುತ್ತೆ ಅಂದ್ರೆ ಅನ್ಲಿಮಿಟೆಡ್ ಆಗಿ ಕೊಡುತ್ತೆ ಅಂತ. ನಾವು ಕೊಟ್ಟಂತ ಟಾಟಾ ಸ್ಟೀಲ್ ನ 380 ರೂಪೀಸ್ ಕಾಲ್ ಆಪ್ಷನ್ಸ್ ನ ಪ್ರಾಫಿಟ್ ಅನ್ನ ನೋಡೋದಾದ್ರೆ 50% ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದೀನಿ. 6 ರೂಪೀಸ್ ಅಲ್ಲಿ 380 ರೂಪೀಸ್ ಕಾಲ್ ಆಪ್ಷನ್ಸ್ ಅನ್ನ ಬೈಯಿಂಗ್ ಅನ್ನ ನೀಡಿದ್ರೆ ಅದು 9 ರೂಪೀಸ್ ಅಲ್ಲಿ ಆಗ್ಲೇ ತಲುಪಿದೆ. ಮತ್ತೆ ಕೂಡ ಹೋಲ್ಡ್ ಮಾಡಿ ಅಂತ ಹೇಳಿದೀವಿ, ಮತ್ತಷ್ಟು ಇವತ್ತು ಕೂಡ ಅದು ಮೇಲೆ ಹೋಗಲು ಸಾಧ್ಯತೆ ಖಂಡಿತವಾಗ್ಲೂ ಇದ್ದೇ ಇದೆ ಅಂತ ಹೇಳ್ತಾ, ನಮ್ಮ ಸಲಹೆಯಿಂದ ಅಂತ ಶುಕ್ರವಾರ ಆದಂತ ಪ್ರಾಫಿಟ್ ಅನ್ನ ನೋಡೋದಾದ್ರೆ 12500 ರೂಪಾಯಿಗಳಾಗಿದೆ. ಇಷ್ಟೆಲ್ಲ ಪ್ರಾಫಿಟ್ ಅನ್ನ ಕೊಡ್ತಾ ಇದ್ವಿ. ತಮಗೆ ಮತ್ತೆ ಹೇಳ್ತಾ ಇದೀವಿ, ನಾವೇನು ಸಜೆಷನ್ಸ್ ಅನ್ನ ಕೊಡ್ತಾ ಇದೀವಿ ಇದು ಖಚಿತ ಸಜೆಷನ್ಸ್ ಗಳಾಗಿದ್ದು, ಟ್ರೆಂಡ್ ಇಸ್ ಎ ಫ್ರೆಂಡ್. ಮಾರ್ಕೆಟ್ ನ ಟ್ರೆಂಡ್ ಅನ್ನ ತಮಗೆ ಸರಿಯಾಗಿ ಐಡೆಂಟಿಫೈ ಮಾಡಿ ಯಾವ್ದು ಲೆವೆಲ್ ಅಲ್ಲಿ ಬೈ ಮಾಡಬೇಕು, ಯಾವ ಲೆವೆಲ್ಸ್ ಅಲ್ಲಿ ತಾವು ಸ್ಟಾಪ್ ಲಾಸ್ ಅನ್ನ ಇಟ್ಕೋಬೇಕು ಅಂತ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ವಿ. ಮತ್ತೆ ಪ್ರತಿ ಸೋಮವಾರದಂದು ನಾವು ಕಮಾಡಿಟಿ ಸಲಹೆಗಳನ್ನ ಕೊಡಲಿದ್ದು, ಯಾರು ಕಮಾಡಿಟಿ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡ್ತಾ ಇದ್ರ ಈ ಲೆವೆಲ್ಸ್ ಗಳನ್ನ ತಾವು ಚಾಚು ತಪ್ಪದೆ ಫಾಲೋ ಮಾಡಬಹುದು ಅಂತ ಹೇಳ್ತಾ, ಕಾಪರ್ MCX ಫ್ಯೂಚರ್ಸ್ ಈ ಬಾರಿ 451.60 ಎಬೋ ಹೋದ್ರೆ ತಾವು ಬೈ ಅನ್ನ ಮಾಡ್ಕೋಬಹುದು. ಅದೇ ರೀತಿ 444.90 ಬಿಲೋ ಬಂದ್ರೆ ತಾವು ಸೆಲ್ ಅನ್ನ ಮಾಡಬಹುದು ಅಂತ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡೋರು ಗೋಲ್ಡ್ ಮಿನಿ MCX ಫ್ಯೂಚರ್ಸ್ 32,060 ಎಬೋ ಹೋದ್ರೆ ಬೈ ಅನ್ನ ಮಾಡ್ಕೊಳ್ಳಿ. ಅದೇ ರೀತಿ 31,610 ಎಬೋ ಬಂದ್ರೆ ಬಿಲೋ ಬಂದ್ರೆ ಸೆಲ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತಾ, ಇದು ವೀಕ್ಲಿ ರೆಕಮೆಂಡೇಶನ್ಸ್ ಆಗಿದೆ. ಪೊಸಿಷನಲ್ ಆಗಿ ತಾವು ಈ ಲೆವೆಲ್ಸ್ ಗಳನ್ನ ಚಾಚು ತಪ್ಪದೆ ವಾಚ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಗೋಲ್ಡ್ ಮಿನಿಯಲ್ಲಿ ಟ್ರೇಡ್ ಮಾಡೋರು ಯಾರು ಸ್ಪೆಕ್ಯುಲೇಟರ್ಸ್ ಇದ್ರೆ, ಇಂಟರ್ಡೇ ಟ್ರೇಡರ್ಸ್ ಇದ್ರೆ ತಾವು ಸಪೋರ್ಟ್ ಆಗಿ 31,610 ಅನ್ನ ಬಳಸ್ತೆ 31,840 ಅನ್ನ ತಾವು ಸ್ಪೆಕ್ಯುಲೇಟರ್ಸ್ ತಾವು ಸ್ಟಾಪ್ ಲಾಸ್ ಆಗಿ ವಹಿಸಬಹುದು ಅಂತ ಹೇಳ್ತಾ, ಸಿಲ್ವರ್ ಮಿನಿಯಲ್ಲಿ ವೀಕ್ಲಿ ರೆಕಮೆಂಡೇಶನ್ಗೋಸ್ಕರ 64,150 ಅನ್ನ ಬೈ ಎಬೋ ಸಿಗ್ನಲ್ಸ್ ಅನ್ನ ಕೊಡ್ತಾ ಇದ್ದೀನಿ. 64,150 ಎಬೋ ಹೋದ್ರೆ ಪ್ರತಿಯೊಬ್ಬರು ಸಿಲ್ವರ್ ಮಿನಿನ ಮತ್ತೆ ಬೈ ಮಾಡ್ಕೋಬಹುದು ಅಂತ ಹೇಳ್ತಾ, ಇನ್ ಕೇಸ್ 62,895 ಬಿಲೋ ಬಂದ್ರೆ ಸೆಲ್ ಅನ್ನ ಮಾಡಿ ಕರೆಕ್ಷನ್ಸ್ ಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಕ್ರೂಡ್ ಆಯಿಲ್ ನ ರೆಕಮೆಂಡೇಶನ್ಸ್ ಅಲ್ಲಿ 5341 ರೆಸಿಸ್ಟೆನ್ಸ್ ಆಗಿದೆ. ಈ ರೆಸಿಸ್ಟೆನ್ಸ್ ಅನ್ನ ಕ್ರಾಸ್ ಮಾಡ್ಕೊಂಡ್ರೆ ತಾವು ಕ್ರೂಡ್ ಆಯಿಲ್ ಫ್ಯೂಚರ್ಸ್ MCX ಫ್ಯೂಚರ್ಸ್ ಅನ್ನ ಬೈ ಮಾಡ್ಕೋಬಹುದು. ಅದೇ ರೀತಿ ಈ ವೀಕ್ ನಲ್ಲಿ 5282 ಬ್ರೇಕ್ ಆದ್ರೆ ತಾವು ಸೆಲ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನ್ಯಾಚುರಲ್ ಗ್ಯಾಸ್ ನ ರೆಕಮೆಂಡೇಶನ್ಸ್ ಅಲ್ಲಿ ನ್ಯಾಚುರಲ್ ಗ್ಯಾಸ್ ತುಂಬಾನೇ ಏನು ಲಾಸ್ಟ್ ವೀಕ್ ನಲ್ಲಿ ವೀಕ್ ಆಗಿ ಕಂಡಿದೆ, ಅದು 152.1 ಎಬೋ ಬೌನ್ಸ್ ಬ್ಯಾಕ್ ಆದ್ರೆ 153
2.10 ಎಬೋ ತಾವು ಬೈಯನ್ನ ಮಾಡ್ಕೊಳ್ಳಿ. ಮತ್ತೆ 147.2 ಬಿಲೋ ಬಂದ್ರೆ ಸೆಲ್ ಮತ್ತಿಂಗೆ ಸೆಲ್ಲಿಂಗ್ ಒಳಗಾಗುತ್ತೆ. 147.20 ಬಿಲೋ ತಾವು ನ್ಯಾಚುರಲ್ ಗ್ಯಾಸ್ ಅನ್ನ ಸೆಲ್ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಿಕ್ಕಲ್ ಬೇಸ್ ಮೆಟಲ್ಸ್ ಅಲ್ಲಿ ತುಂಬಾನೇ ವೀಕ್ ಆಗಿ ಕಾಣ್ತಾ ಇತ್ತು, ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನ ಕಾಣ್ತಾ ಇದೆ. ಈ ವಾರದಲ್ಲಿ ಮತ್ತೆ 915.10 ಅಬೋ ಹೋದ್ರೆ ಮತ್ತೆ ನಿಕ್ಕಲ್ನ ತಾವು ಬೈಯನ್ನ ಮಾಡ್ಕೋಬಹುದು. ಬೇರೆ ಬೇಸ್ ಮೆಟಲ್ಸ್ ಅನ್ನ ತಾವು ನೋಡೋದಾದ್ರೆ ಕಾಪರ್, ಲೆಡ್, ಜಿಂಕ್ ಅದಾಗ್ಲೇ ತುಂಬಾನೇ ಮೇಲ್ಗಡೆ ಬಂದಿದೆ. ಆದ್ರೆ ನಿಕ್ಕಲ್ ಇನ್ನೂ ಕೂಡ ಏನು ಅಂಡರ್ ವ್ಯಾಲ್ಯೂಡ್ ಆಗಿದೆ, ತುಂಬಾ ಇನ್ನೂ ಕೆಳಗಡೆ ಇದೆ. ಇದು 915.10 ಅಬೋ ಹೋದ್ರೆ ಪ್ರತಿಯೊಬ್ರು ಬೈಯನ್ನ ಮಾಡ್ಕೊಳ್ಳಿ. ತಮಗೆ ಟಾರ್ಗೆಟ್ ಆಗಿ 922, 932 ಮತ್ತೆ 937 ವರೆಗೂ ಕೂಡ ಬರಲಿದೆ. ಮತ್ತೆ ಈ ವೀಕ್ ನಲ್ಲಿ ಇನ್ ಕೇಸ್ ಏನಾದರೂ 903.90 ಅನ್ನ ಬ್ರೇಕ್ ಆದ್ರೆ ನಿಕ್ಕಲ್ ಮತ್ತೆ ಸೆಲ್ಲಿಂಗ್ಗೆ ಒಳಗಾಗುತ್ತೆ ಅಂತ ಹೇಳ್ತಾ, ಇದೆಲ್ಲ ಕಮಾಡಿಟಿಯ ನಮ್ಮ ಸಲಹೆಗಳಾಗಿದ್ದು, ಈ ಸಲಹೆಗಳಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಟ್ರಾನ್ಸಾಕ್ಷನ್ಸ್ ಅನ್ನ ಇನಿಷಿಯೇಟ್ ಮಾಡಬಹುದಾಗಿತ್ತು. ಇದರ ಸಜೆಷನ್ಸ್ ನ ಅಕ್ಯುರಸಿ ಬಂದು 90% ಇರುತ್ತೆ. ತಾವು ಹೇಗೆ ಈ ಸಜೆಷನ್ಸ್ ಅನ್ನ ಆಧರಿಸಿ ಟ್ರೇಡ್ ಮಾಡಬಹುದು ಅಂದ್ರೆ, ನಾವೇನು ಬೈ ಎಬೋಸ್ ಅಂತ ತಿಳಿಸ್ತಾ ಇದೀವಿ. ಇನ್ ಕೇಸ್ ತಮಗೆ ನಿಕ್ಕಲ್ನ ಎಕ್ಸಾಂಪಲ್ನೇ ಕೊಡೋದಾದ್ರೆ 915.10 ಎಬೋ ತಾವು ಬೈಯನ್ನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ವಿ. ತಾವು 915.10 ಎಬೋ ಅದು ಎಮ್ಸೆಕ್ಸ್ ಫ್ಯೂಚರ್ಸ್ ನಿಕ್ಕಲ್ ಕ್ರಾಸ್ ಆದ್ಮೇಲೆ ಬೈ ಮಾಡ್ಕೊಂಡ್ರೆ ತಾವು 903.90 ಅನ್ನ ಸ್ಟಾಪ್ ಲಾಸ್ ಆಗಿ ಇಡಬೇಕಾಗುತ್ತೆ. ಏನು ಸೆಲ್ಲಿಂಗ್ ಪ್ರೈಸ್ ಅನ್ನ ತಿಳಿಸ್ತಾ ಇದ್ವಿ ಸೆಲ್ ಬಿಲೋ ಅಂತ, ಅದು ತಮಗೆ ಬೈಗೆ ಸ್ಟಾಪ್ ಲಾಸ್ ಆದ್ರೆ ತಾವು ಇನ್ ಕೇಸ್ ಈ ವೀಕ್ ಅಲ್ಲಿ ನಾವು ಕೊಟ್ಟಂತ ಕಮಾಡಿಟಿ ಸಜೆಷನ್ಸ್ ಸೆಲ್ಗೆ ಬಂದ್ರೆ ತಮಗೆ ಏನು ಬೈ ಪ್ರೈಸಸ್ ಅನ್ನ ಕೊಡ್ತಾ ಇದೀವಿ, ಅದು ತಮಗೆ ಸೆಲ್ಲಿಂಗಿಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ಬೈಯಿಂಗಿಗೆ ಸೆಲ್ ಪ್ರೈಸ್ ಸ್ಟಾಪ್ ಲಾಸ್ ಆದ್ರೆ ಸೆಲ್ಲಿಂಗಿಗೆ ಬೈಯಿಂಗ್ ಪ್ರೈಸ್ ಸ್ಟಾಪ್ ಲಾಸ್ ಆಗಿರುತ್ತೆ. ಈ ಸಜೆಷನ್ಸ್ ಗಳನ್ನ ಅಕ್ಯುರೇಟ್ ಆಗಿ ತಾವು ಫಾಲೋ ಮಾಡ್ಕೊಂಡು ಕಮಾಡಿಟಿಯಲ್ಲಿ ವೀಕ್ಲಿ ಬೇಸಿಸ್ ಅಲ್ಲಿ ಅತಿ ಅದ್ಭುತವಾದ ಪ್ರಾಫಿಟ್ ಅನ್ನ ಮಾಡ್ಕೋಬಹುದು. ಲಾಸ್ಟ್ ವೀಕ್ ಅಲ್ಲಿ ಏನು ಕಮಾಡಿಟಿ ಸಜೆಷನ್ಸ್ ಅನ್ನ ತಿಳಿಸಿದೆ, ಅದರಲ್ಲಿ ನಾನು ಇದಾಗಲೇ ಘೋಷಣೆನೆ ಮಾಡಿದ್ವಿ. ನಾವು ಕೊಟ್ಟಂತ ಕಮಾಡಿಟಿ ಸಜೆಷನ್ಸ್ ಇಂದ 2 lakh rupees ಪ್ರಾಫಿಟ್ ಆಗಿದೆ. ನಾವು ಕೊಟ್ಟಂತ ಈಕ್ವಿಟಿ ಮಾರ್ಕೆಟ್ ನ ಸಜೆಷನ್ಸ್ ಇಂದ 68,400 ಲಾಸ್ಟ್ ವೀಕ್ ನಲ್ಲಿ ಗಳಿಕೆ ಆಗಿದ್ದು, ನಮ್ಮ ಫ್ರೈಡೇ ಸಜೆಷನ್ಸ್ ಅಲ್ಲೇ 12,500 rupees ಗಳಿಕೆ ಆಗಿದೆ ಅಂತ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಮತ್ತೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ತಮ್ಮೆಲ್ಲರಿಗೂ ಹೇಳ್ತಾ ಇದೀವಿ, ಏನು ಟೆಕ್ನಿಕಲ್ ಬೇಸಿಸ್ ಅಲ್ಲಿ ಅಡ್ವೈಸಸ್ ಅನ್ನ ಕೊಡ್ತಾ ಇದ್ವಿ, ಇದು ತುಂಬಾನೇ ಅಕ್ಯುರೇಟ್ ಆಗಿರುತ್ತೆ. ಈ ಅಕ್ಯುರೇಟ್ ಆದ ಮಾಹಿತಿಗಳನ್ನ ತಾವು ಫಾಲೋ ಮಾಡಬೇಕಾಗತ್ತೆ. ಮತ್ತೆ ನಾವು ಏನು ಸಜೆಷನ್ಸ್ ಗಳನ್ನ ಕೊಡ್ತಾ ಇದೀವಿ, ಮಾರ್ಕೆಟ್ ಬಗ್ಗೆ ವ್ಯೂಸ್ ಅನ್ನ ಕೂಡ ಹೇಳ್ತಾ ಇದೀವಿ. ಈ ಬಾರಿ ಈ ವೀಕ್ ನಲ್ಲಿ ಏಷ್ಯನ್ಸ್ ಮಾರ್ಕೆಟ್ ಮಿಕ್ಸ್ ಆಗಿದ್ದು, ಈ 12ನೇ ತಾರೀಕು ಫೆಡ್ ರಿಸರ್ವ್ಸ್ ನ ಮತ್ತೆ ಮೀಟಿಂಗ್ ಇರೋದ್ರಿಂದ ಈ ಮೀಟಿಂಗ್ ನ ಔಟ್ಕಮ್ಸ್ ಗಳನ್ನ ತಾವು ಮುಖ್ಯವಾಗಿ ನೋಡಬೇಕಾಗುತ್ತೆ. ಮಾರ್ಕೆಟ್ ಪೊಸಿಷನಲ್ ಅಲ್ಲಿ ತಮಗೆ ಏನು ಪುಲ್ ಬ್ಯಾಕ್ ಅನ್ನ ಕಾಣ್ತು, ಪೊಸಿಷನಲ್ ಅಲ್ಲಿ ಇನ್ನೂ ಕೂಡ ವೀಕ್ ಆಗಿದೆ. ಮಾರ್ಕೆಟ್ ಎಂಟೈರ್ ಆಗಿ ಪುಲ್ ಬ್ಯಾಕ್ ಆಗ್ತಾ ಇದ್ರು ಕೂಡ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಬೈಗೆ ಬರಕ್ಕೆ ಬುಲ್ಲಿಶ್ ಆಗ್ಲಿಕ್ಕೆ 5,460 ಮತ್ತೆ 5,470 ಲೆವೆಲ್ಸ್ ಅನ್ನ ಕ್ರಾಸ್ ಆಗೋದು ತುಂಬಾನೇ ಬಹುಮುಖ್ಯವಾಗಿರುತ್ತೆ. ಅದನ್ನ ಬಿಟ್ರೆ 5,360, 5,370 ಲೆವೆಲ್ಸ್ ಅಲ್ಲಿ, ಈ ಲೆವೆಲ್ಸ್ ಅಲ್ಲಿ ತಾವೇನು ಕಾಣ್ತಾ ಇದ್ರ ಷೇರು ಸೂಚಾಂಕದ ಇಂಡೆಕ್ಸ್ ಶೇರ್ಸ್ಗಳಲ್ಲಿ ಮೂವ್ಮೆಂಟ್ಗಳು ಆಗ್ಲೇ ತಮಗೆ ಫ್ರೈಡೆಯನ್ನ ಕಂಡಿದ್ದೀರಾ. ಇವಾಗ ಸೆಕೆಂಡ್ ಸೆಗ್ಮೆಂಟ್ ನ ಶೇರ್ಸ್ಗಳು ಅಂದ್ರೆ ಜೂನಿಯರ್ ನಿಫ್ಟಿಯ ಶೇರ್ಸ್ಗಳು ಮತ್ತೆ ಅನೇಕ ಬಿಗರ್ ಮಿಡ್ ಕ್ಯಾಪ್ ಮತ್ತೆ ಹೈಯರ್ ಮಿಡ್ ಕ್ಯಾಪ್ ಶೇರ್ಸ್ಗಳಲ್ಲಿ ಮೂವ್ಮೆಂಟ್ ಅನ್ನ ಇವತ್ತು ಕಾಣಲಿದ್ದೀರಾ. ನಾವು ಆ ರೆಕಮೆಂಡೇಶನ್ಸ್ ಗಳನ್ನು ತಿಳಿಸ್ಕೊಡ್ತಾ ಇದ್ವಿ. ಮತ್ತೆ ಏನು ಖಚಿತವಾದ ಮಾಹಿತಿಗಳನ್ನ, ಅಕ್ಯುರೇಟ್ ಆದ ಅಡ್ವೈಸಸ್ ಗಳನ್ನ ತಿಳಿಸ್ಕೊಡ್ತಾ ಇದ್ವಿ. ನಾವು ಬೇರೆಯವ್ರ ತರ ನದಿಯ ದಡದ ಮೇಲೆ ನಿಂತ್ಕೊಂಡು ತಮಗೆ ಈಜಲು ಕಳಿಸ್ಕೊಡ್ತೀವಿ. ತಾವು ಈಜಕ್ಕೆ ಈ ರೀತಿ ಕೈಯನ್ನ ಮಾಡಬೇಕು, ಈ ರೀತಿ ಕಾಲನ್ನ ತಾವು ಮಾಡಬೇಕು ಅಂತ ಹೇಳಿದ್ರೆ, ನಾವು ಏನು ಸಜೆಷನ್ಸ್ ಅನ್ನ ತಿಳಿಸಿ ಪ್ರಾಫಿಟ್ ಅನ್ನ ಮಾಡ್ತಾ ಇದ್ವಿ, ಆ ಮಾಡಿರೋ ಪ್ರಾಫಿಟ್ ಅನ್ನ ತೋರಿಸಿ ತಮಗೆ ಹೇಳ್ತಾ ಇದ್ವಿ. ಈ ರೀತಿ ಮಾರ್ಕೆಟ್ ನಲ್ಲಿ ಟೆಕ್ನಿಕಲ್ ಆಗಿ ಟ್ರೇಡ್ ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ ಖಚಿತವಾಗಿ ಗಳಿಸಬಹುದು. ಮತ್ತೆ ಶೇರ್ ಮಾರ್ಕೆಟ್ ಅನ್ನ ತಮ್ಮ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಪ್ರತಿಯೊಬ್ಬರು ಕೂಡ ಮಾಡ್ಕೋಬಹುದು ಅಂತ ಜನಶ್ರೀ ವಾಹಿನಿಯಲ್ಲಿ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಅನ್ನ ಗಳಿಸೋದಕ್ಕೆ ಮನಿ ಮಂತ್ರ ಕಾರ್ಯಕ್ರಮದ ಮೂಲಕ ನಾಡಿನ ಜನತೆಗೆ ನಾನು ಕೂಗನ್ನ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಅಡ್ವೈಸಸ್ ಅನ್ನ ಸರಿಯಾಗಿ ರಿಸೀವ್ ಮಾಡ್ಕೊಂಡು ನಮ್ಮಲ್ಲಿ ಅಡ್ವೈಸರ್ಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋದ್ರ ಮೂಲಕ ಮಾರ್ಕೆಟ್ ನಲ್ಲಿ ಖಚಿತವಾದ ಪ್ರಾಫಿಟ್ ಕೊಡುವ ಸಜೆಷನ್ಸ್ ಗಳನ್ನ ಪಡ್ಕೊಳ್ಳಿ. ಮತ್ತೆ ನಾವು ಲೈವ್ ಟ್ರೇಡಿಂಗ್ ಟೆಕ್ನಿಕಲ್ ಕ್ಲಾಸಸ್ ಅನ್ನ ಏನು ಕಂಡಕ್ಟ್ ಮಾಡಲಿದ್ದೀವಿ, ಅದಕ್ಕೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಲೈವ್ ಟ್ರೇಡಿಂಗ್ ಕ್ಲಾಸ್ ಅಲ್ಲಿ ಮಾರ್ಕೆಟ್ ಡೇಸ್ ಅಲ್ಲೇ ತಮಗೆ ನೀವು ಹೇಗೆ ಟ್ರೇಡ್ ಮಾಡಬೇಕು, ಯಾವ ಟೆಕ್ನಿಕ್ಸ್ ಗಳಿಂದ ತಮಗೆ ಅದ್ಭುತವಾದ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ವಿ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ. ಏನು ಬುರುಡೆ ಸಿದ್ಧಾಂತಿಗಳಿದ್ದಾರೆ, ಮೊದಲು ಕ್ರಿಸ್ಟೋಫರ್ ಕೊಲಂಬಸ್ ಭೂಮಿ ರೌಂಡ್ ಆಗಿದೆ ಅಂತ ತಿಳಿಯೋದಕ್ಕಿಂತ ಮುಂಚೆ, ಕಂಡುಹಿಡಿಯೋದಕ್ಕಿಂತ ಮುಂಚೆ, ಡಿಸ್ಕವರ್ ಮಾಡೋದಕ್ಕಿಂತ ಮುಂಚೆ ಭೂಮಿ ಚಪ್ಪಟೆ ಆಗಿದೆ ಅಂತ ಅಂತಿದ್ರು. ಕ್ರಿಸ್ಟೋಫರ್ ಕೊಲಂಬಸ್ ಕಷ್ಟ ಬಿದ್ದು ಭೂಮಿಯನ್ನ ಒಂದು ರೌಂಡ್ ಪರ್ಯಟನೆ ಮಾಡಿದಾಗ ಗೊತ್ತಾಯ್ತು ಭೂಮಿ ರೌಂಡ್ ಆಗಿದೆ. ಅದೇ ರೀತಿ 2M ಮನಿ ಮಂತ್ರ ಕಾರ್ಯಕ್ರಮದಲ್ಲಿ ತಮಗೆ ಹೇಳ್ತಾನೆ ಇದೆ, ಟೆಕ್ನಿಕಲ್ ಇಂದ ಇಂಟ್ರಾ ಡೇ ಅಲ್ಲೂ ಕಳಿಸಬಹುದು, ಪೊಸಿಷನಲ್ ಸಜೆಷನ್ಸ್ ಅಲ್ಲೂ ಗಳಿಸಬಹುದು, ಈಕ್ವಿಟಿಯಲ್ಲೂ ಗಳಿಸಬಹುದು, ಮತ್ತೆ ಕಮಾಡಿಟಿಯಲ್ಲೂ ಗಳಿಸಬಹುದು ಅಂತ ಈ ದಿನದ ಸಜೆಷನ್ಸ್ ಗಳನ್ನ ತಮಗೆ ನೀಡ್ತಾ
ಇದ್ದೀನಿ. ತಾವು ಈ ಶೇರ್ಸ್ಗಳಲ್ಲಿ ಬೈಯನ್ನ ಮಾಡ್ಕೊಳ್ಳೋದಾದ್ರೆ ಇದು ಪೊಸಿಷನಲ್ ಬೇಸಿಸ್ ಸಲಹೆಗಳಾಗಿದ್ದು, ತಮಗೆ ಇವತ್ತಿನ ನಿಫ್ಟಿ ಫ್ಯೂಚರ್ಸ್ 5396 ಎಬೋ ಕ್ರಾಸ್ ಆದ್ರೆ ಮತ್ತೆ ಬೈಯಿಂಗಿಗೆ ಬರುತ್ತೆ. ತಾವು 5342 ತುಂಬಾನೇ ಕ್ರೂಷಿಯಲ್ ಬೇಸಿಸ್ ಇವತ್ತು ನಿಫ್ಟಿ ಫ್ಯೂಚರ್ಸ್ಗೆ ಸಪೋರ್ಟ್ ಆಗಿರುತ್ತೆ. ತಾವು ಟಾಟಾ ಸ್ಟೀಲ್ ಫ್ಯೂಚರ್ಸ್ ಅನ್ನ ಬೈಯನ್ನ ಮಾಡ್ಕೋಬಹುದು. 374 ಅಲ್ಲಿ ತಮಗೆ ಟಾರ್ಗೆಟ್ ಆಗಿ 383 ಮತ್ತೆ 388 ಬರಲಿದೆ. ಇದಕ್ಕೆ ಸ್ಟಾಪ್ ಲಾಸ್ ಆಗಿ 367 ಅನ್ನ ನೀಡ್ತಾ ಇದ್ದೀನಿ. ಮತ್ತೆ ಕೆನರಾ ಬ್ಯಾಂಕ್ ತುಂಬಾನೇ PSU ಬ್ಯಾಂಕ್ ಅಲ್ಲಿ ತುಂಬಾ ಕರೆಕ್ಷನ್ಸ್ ಆಗಿದೆ. ತಾವು 315 ಮತ್ತೆ 320 ಬಳಿ ತಾವು ಬೈಯನ್ನ ಮಾಡ್ಕೊಂಡ್ರೆ 306 ತಮಗೆ ಸ್ಟಾಪ್ ಲಾಸ್ ಆಗಿ 340 ಮತ್ತೆ 354 ಟಾರ್ಗೆಟ್ ಆಗಿ ಬರಲಿದೆ. ಹೆಚ್ಚಿನ ಮಾಹಿತಿಗೋಸ್ಕರ 9535350350 9591679679 ಗೆ ಕರೆಯನ್ನ ಮಾಡಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಎಲ್ಲಾ ಬೇಕಾದ ಮಾಹಿತಿಗಳನ್ನು ಕೊಡೋಕೆ ಸಮಯ ತುಂಬಾನೇ ಅಭಾವ ಇರೋದ್ರಿಂದ ಹೆಚ್ಚಿನ ಮಾಹಿತಿಗೋಸ್ಕರ ಕರೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ವಂದನೆಗಳನ್ನು ತಿಳಿಸ್ತೇನೆ. ವಂದನೆಗಳು.